ಹ್ಞೂ ಸಿದ್ಧನಿಗೇನು ಚೆನ್ನಾಗಿಲ್ವಂತೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹೋಗೋದು ತಿರ್ಗಿ ಆಮೇಲೆ ಏನಾದ್ರು ದುಡ್ಡು ಪಡ್ಡು ಬೇಕಂತ ಕೇಳಿದಾಗ ನಮ್ಮ ಅಜ್ಜಿ ಎಗರಾಡ್ತಾಳೆ ಹಂಗೇನೆ. ಓಹೋ ಚೆನ್ನಾಗಿಲ್ದಾಗ ಬರಲಿಲ್ಲ, ಈಗ ಇವಳಿ ಕಷ್ಟ ಬಂದೈತೆ ಅಂತ ಓಡ್ ಬಂದವಳು ದುಡ್ಡು ಕೊಡು ಅಂತಾನ ಬೈಕ್ ಅಂತ ಬೇಡ ಆನಂದಿನೀನು ನಮ್ಮ ಅಜ್ಜಿನ. ಅದಕ್ಕೆ ಬಂದಿದ್ದೀನಿ ನೋಡ್ಕೊಂಡು ಹೋಗೋಣ. ಹಂಗೆ ಊರಿಗೆ ಬಂದನು ಸ್ಯಾನ ದಿನ ಆಯಿತು. ನಮ್ಮಮ್ಮಯ್ಯ ನಮ್ಮಣ್ಣಯ್ಯ ನಮ್ಮ ಅತ್ತಿಗೆ ಎಲ್ಲಾನು ಮಾತಾಡ್ಸ್ಕೊಂಡು ಹೋಗೋಣ. ಇವೇ ನೀವು ನಮ್ಮ ಸಿದ್ಧನವಾಗಿವಲ್ಲ ಹಸುಗಳು ಯಾಕೆ ಮೀಸ ಕೊಡ್ಕೊಂಡು ಹೋಗ್ತಾರೆ? ಹೋಗಲ್ಲಪ್ಪ ಇವು ಜಲ್ ಮಂಟಕ್ಕೆ. ನಮ್ಮಮ್ಮಯ್ಯ ಮಧು ಇವರು ಈ ಹಸುಗಳು ನೋಡ್ಕೊಂಡು ಹೋಗ್ತಾ ಇದಾರೆ ಮೀಸಕ್ಕೆ. ಇದೇನಪ್ಪ ಇದು? ಅಮ್ಮ ಮಧು, ಅಮ್ಮ ಏನಿದು ನೀವು ಹಸುಗಳು ನೋಡ್ಕೊಂಡು ಹೋಗ್ತೀರಾ ಮೀಸಕ್ಕೆ? ಹ್ಞೂ ಕಣಮ್ಮ, ಹ್ಞೂ ನಾವೇ ಮಾಡ್ಕೊಂಡು ಹೋಗ್ಬೇಕು ಮೀಸಕ್ಕೆ, ಇನ್ನೇನು ಮಾಡೋದು, ದರಿದ್ರ ನಮಗೆ ಸುತ್ತಗಳೈತೆ. ಹೌದಾ, ಯಾಕಮ್ಮ ನೀವಿಬ್ರು ಹೋಗಕ್ ಹೋದ್ರಿ? ಇದರಿಂದ ನಿಮ್ಗೆ ಏನಾದ್ರೂ ಲಾಭ ಬರಂಗೈತಾ? ಹೇಳು. ಏನ್ ಮಾಡೋದು ರಮ್ಯಾ, ನಮ್ ಕೆಲ್ಸ ನಮ್ಮ ಮನೆ ಕೆಲ್ಸ ಅಲ್ವಾ, ನಾವೇ ಮಾಡ್ಬೇಕು ಬಿಡು. ಇನ್ನೇನ್ ಮಾಡಕ್ಕಾಗುತ್ತೆ. ಅತ್ತೆ ಬಾ ಜಲ್ದದು. ರಮ್ಯಾ ಈಗ ಬಂದ್ಯಾ? ನಡಿ ಮಂತಕ್ಕೆ ನಾವು ಹೊಸ್ಕೊಳ್ನ ಕೊಟ್ಟಿಗೆ ಬಿಟ್ಟು ಬರ್ತೀವಿ. ಅಯ್ಯೋ ಇರೇ ಮಧು, ಅವೆಲ್ಲ ಹೋಗ್ತಾವ ಕೊಟ್ಟಿಗೆ ಸೀದಾನ, ಅವೇನ್ ನೋಡಿಲ್ವಾ ಮನೇನ? ಅಲ್ಲ ನೀವಿಬ್ರು ಯಾಕೆ ಅವನಿಗೆ ಚೆನ್ನಾಗಿಲ್ಲ ಅಂತ ನೀವ್ ಹೊಸ ಕಾಯ್ತಾ ಇದ್ರಾ? ಅಲ್ಲ ಅವರು ನಿಮ್ಗೆ ಯಾವತ್ತೂ ₹1 ಸಹಾಯ ಮಾಡ್ದಾರಲ್ಲ, ಅವ್ರಿಗೆ ನೀವ್ ಯಾವಾಗ ಸಹಾಯ ಮಾಡ್ತೀರಾ? ಯಾರಿಗಾದ್ರೂ ದುಡ್ಡು ಕೊಟ್ಟು ಮೇಸಕ್ಕಿಕ್ಲಿ ಬಿಡ್ರಿ. ಹಂಗೆಲ್ಲ ಮಾಡಕ್ ಆಗಲ್ವಲ್ಲಮ್ಮ, ಹಂಗೆಲ್ಲ ಮಾಡಕ್ ಆಗಲ್ಲ. ನಾವು ಸರಿಯಾಗಿ ತಗಲಾಕೊಂಡಿದೀವಿ. ಈಗ ಸಮಯಿಸ್ತಿದ್ರೆ ನಮ್ಮ ಮರ್ಯಾದೆ 3 ಕಾಸಿ ಗಳದಾಗ್ಬಿಡುತ್ತೆ. ಅದಕ್ಕೆ ವಿಧಿ ಇಲ್ದೇನೆ ನಾವೇ ಕಾಯ್ತಾ ಇದ್ದೀವಿ. ಅವ್ನಿಗೆ ಚೆನ್ನಾಗಿಲ್ವಲ್ಲ, ಚೆನ್ನಾಗಾಗತಕ್ಕ ಒಂದು 15 ದಿವಸ ಚೆನ್ನಾಗಾಗ್ತಾನೆ, ಆಮೇಲೆ ನಾವು ಮನೆಗಿರ್ತೀವಿ, ಅವನು ಮಾಡ್ಕೊಂಡು ಹೋಗ್ತಾನೆ. ಹೌದಾ, ಯಾಕೆ ಮಧು? ನಿಮ್ಗೇನಾದ್ರು ದುಡ್ಡು ಕೊಡ್ತೀವಿ ಅಂತ ಹೇಳವ್ರ ಅವರು? ಹ್ಞೂ ರಮ್ಯಾ, ಅದು ನಾವು ತಿಂಗಳ ಮನೆ ಖರ್ಚಿಗೆ ಅಂತ 5,000 ಕೊಡ್ಬೇಕಲ್ವಾ ನಿಮ್ಮ ಅಣ್ಣ, ಅದಕ್ಕೆ 5,000 ಈ ತಿಂಗಳು ಏನು ಕೊಡ್ಬೇಡ್ರಿ, ಹೊಸ ಕಾಯ್ಕೊಂಬರ್ರಿ ಅಂತ ಹೇಳದು ನಂದಿನಿನೂ ಅಜ್ಜಿನೂ. ಅದಕ್ಕೆ ನಾವಿಬ್ರೇನೆ ಕಾಯ್ಕೊಂಬರ್ತಾ ಇದೀವಿ. ಅಷ್ಟೇನೆ, ನಡಿ ಮತ್ತಕ್ಕೆ ಹೋಗೋಣ. ಹೌದಾ, ಅಯ್ಯೋ ದೇವ್ರಿ. ಮಧು ನೀನು ಹೋಗು, ನಾನು ರಮ್ಮಿನ್ ಕರ್ಕೊಂಡು ಬರ್ತೀನಿ. ನೀನು ಹೋಗಿ ಆ ಹೊಸಗಳು ಕೊಟ್ಟಿಗೆ ಹೋಗ್ತಾವೆ ಎತ್ತಕನ ಹೋಗ್ತಾವೇನೋ ನೋಡ್ಕೆ ಹೋಗಿ ಹೋಗು. ಯಾರ ಮಂತಕನ ಹೋಗಿದ್ದಾವ, ಆಮೇಲೆ ಯಾರ ಮಂತಕನ ಅವು ಹಿಂಗಡ ಎದೆ ಕಡ್ದು ಬಿಡ್ತಾವೆ. ಹೋಗಿ ಜಲ್ದು. ಸರಿ ಅತ್ತೆ ಆಯ್ತು, ನಾನು ಹೋಗ್ತೀನಿ. ರಮ್ಯಾ ಬಾ ನಿಮ್ಮ ಅಮ್ಮನ ಜೊತೆಗೆ. ಅಮ್ಮ ಏನಮ್ಮ ಇದು? ಅಲ್ಲ ನೀವ್ ಯಾಕೆ ಕಾಯ್ತಾ ಇದ್ದೀರಾ? ನಿಮ್ಗೆ ಏನ್ ಬಂದಿರೋದು ಹೊತ್ತು? ಅಲ್ಲ 5,000ಕ್ಕೆ ಯಾವ್ದನ್ನು ಹಿಂಗೆ 15 ದಿವಸ ಗಟ್ಲೆ ತಿಂಗಳ ಗಟ್ಲೆ ಸಮಯಿಸಕ್ಕಾಗುತ್ತಾ? ಅಲ್ಲ ಅವನು 15 ದಿವಸಕ್ಕೆ ಚೆನ್ನಾಗಾಗ್ತಾನೆ ಅಂತ ಏನ್ ಗ್ಯಾರಂಟಿ? ಅಲ್ಲ ನಾನು ನಿಮ್ಮನ್ನ ಹಿಂಗ್ ನೋಡ್ತೀನಿ ಅಂತ ಅನ್ಕೊಂಡಿಲ್ಲ ಬಿಡು. ನೀವ್ ಹೆಂಗೋ ಆರಾಮಾಗಿದ್ದೀರಾ, ಸಾಲನು ತೀರ್ಸ್ಕೊಂಡು ಅಂತ ನಾವು ಅಂದ್ಕೊಂಡಿದ್ವಿ. ಆದ್ರೆ ಏನಮ್ಮ ಏನ್ ಹಿಂಗಾಯ್ತು? ಯಾಕೆ ಅಂದ್ರೆ ಎಲ್ಲನ ಅವಳಿದಾಳಲ್ಲ ಮಧು, ಅವಳಿಂದಾನೇ ಆಗಿದ್ದು. ನಾನು ಕಾಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದೆ, ಆದ್ರೆ ಅವಳೇ ನಾವು ಹೊಸ ಕಾಯಿನ ಅಂತನ ಬಲವಂತ ಮಾಡಿ ಒಪ್ಸಿದ್ಲು ಅವಳು. ಆ ಮಧು ಅವಳ ಯಾಕಂತ ಅವಳಿಗೆ ತಲೆ ಕೆಟ್ಟೈತಂತ. ಅಲ್ಲ ಅವ್ರ ಮೇಲೆ ಯಾಕೆ ಅವಳಿಗೆ ಅಷ್ಟೊಂದು ಪ್ರೀತಿ? ನೀನು ಒಪ್ಕೋಬಾರ್ದಾಗಿತ್ತು ಅವಳು ಹೇಳಿದಕ್ಕೆ. ಅಯ್ಯೋ ನಾನು ಒಪ್ಕೊಂಡಿದ್ದು ಒಂದು ಕಾರಣ ಇತ್ತು, ನಮ್ಗೆ ಒಂದು ಲಾಭ ಆಗುತ್ತೆ ಅಂತ ಅವಳು ಹೇಳಿದ್ಲು. ಅದೇನ್ ಲಾಭ ಅಂತ ತಿಳ್ಕೊಂಡ್ಮೇಲೆ ನಾನು ಸಮಯಕ್ಕೆ ಒಪ್ಕೊಂಡಿದ್ದು. ಆದ್ರೆ ಆ ಲಾಭ ಮಾಡ್ಕೊಂಬಕ್ ಹೋಗಿ ಸಿಗೆ ಬಿದ್ದು ಈಗ ನಾವೇ ಕಾಯಂಗಾಗೈತೆ ಪುಕ್ಸಟ್ಟೆನ. ಏನ್ ಮಾಡೋದು ಹೇಳು? ಈ ಮಧು ಎಂತ ದಡ್ಡಿಯ ನೋಡು. ಏನಮ್ಮ ಅದು? ಏನ್ ಲಾಭ ಮಾಡ್ಕೊಂಬಕ್ ಹೋಗಿದ್ರಿ? ಏನ್ ಸಿಗಾಕಂಡ್ರಿ? ಏನೂ ಇಲ್ಲ, ನಾವೇ ಕಾಯನ ಹಸುಗಳನ್ನ ಅಂತ ಹೇಳಿ ಒಪ್ಕೊಂಡು ನಾವು ಮಾಡಿಸ್ಬಿಟ್ಟು ಒಂದು ದಸನ ಕಳೆದೋಯ್ತು ಅಂತ ಹೇಳಿ ಯಾರಿಗಾದ್ರೂ ಮಾರ್ಬಿಡೋಣ ಒಂದು 50,000ಕ್ಕೆ ಅಂತ ಅಂದ್ಕೊಂಡಿದ್ಲು. ಹಂಗೇನೆ ಪ್ಲಾನೂ ಸಕ್ಸಸ್ ಆಯ್ತು. ಬಂದ ಅಯ್ಯಪ್ಪನ ದುಡ್ಡು ಕೊಟ್ಟ. ಇನ್ನೇನು ಹೊಸ ಹಿಡ್ಕೊಂಡು ಹೋಗ್ಬೇಕು ಅನ್ನೋಷ್ಟಲ್ಲಿ ನಿಮ್ಮ ಅಜ್ಜಿ ಬಂದಲ್ಲಪ್ಪ ಅಲ್ಲಿಗೆ. ಹೌದಾ, ಅಯ್ಯಯ್ಯೋ ಎಂತ ಕೆಲಸ ಆಯ್ತಲ್ಲಮ್ಮ. ಈಗ ಹಂಗಾದ್ರೆ ಅದಕ್ಕೆ ಏನಾಯ್ತು? ಈಗ ಅದಕ್ಕೆ ಈ ವಿಷಯನ ಯಾರಿಗೂ ಹೇಳಲ್ಲ, ಹಸುಗಳನ್ನ ನೀವೇ ಕಾಯ್ಬೇಕು. ಇಲ್ಲಾಂದ್ರೆ ಊರಾಗೆ ಎಲ್ಲರಿಗೂ ಹೇಳ್ತೀನಿ, ನಂದಿನಿಗೂ ಸಿದ್ದುಗೂ ಎಲ್ಲರಿಗೂ ಹೇಳ್ತೀನಿ, ನಿಮ್ಮ ಮರ್ಯಾದೆ ಹೋಗುತ್ತೆ ಅಂತ ಎದಸ್ಬಿಟ್ಲು ನಿಮ್ಮ ಅಜ್ಜಿ. ಅದಕ್ಕೆ ಇನ್ನೇನು ಮಾಡೋದು, ನಾವೇ ಕಾಯೋಣ ಅಂತ ಕಾಯ್ತಾ ಇದ್ದೀವಿ ನಾನು ಮಧುನು. ಹೌದಾ, ಅಲ್ಲ ಅಜ್ಜಿಗೆ ಹೆಂಗ್ ಗೊತ್ತಾಯ್ತು ನೀವಲ್ಲಿ ವಾಸ ಮಾಡ್ತಿರೋದು? ಹೆಂಗ್ ಗೊತ್ತಾಯ್ತು ಏನೋ, ಯಾರಿಗ್ ಗೊತ್ತು. ನಿಮ್ಮ ಅಜ್ಜಿಗೆ ನಮ್ಮ ಮೇಲೆ ನಂಬಿಕೆ ಇರ್ಲಿಲ್ವಲ್ಲ, ನನ್ನ ಮೇಲೂ ಮಧು ಮೇಲೂ ಮನು ಮೇಲೂ. ಅದಕ್ಕೆ ನಾವು ಮೊದಲನೇ ದಿವಸ ಹೋದಾಗ ಏನು ಮಾಡಲಿಲ್ಲ. 2ನೇ ದಿವಸ ಒಬ್ರನ್ನ ಕರೆದು ಕೊಡಬೇಕು ಅನ್ನೋಷ್ಟರಲ್ಲಿ ಆ ಮುದುಕಿ ಬಂದ್ಲಲ್ಲಪ್ಪ ಅಲ್ಲಿಗೆ. ಸಿಗಾಕೊಂಡು ಈಗ ಅನುಭವಿಸ್ತಾ ಇದ್ದೀವಿ ನಾವು. ಏನು ಮಾಡೋಕ್ಕಾಗಲ್ಲ. ಬಾ ಹೋಗೋಣ, ನಡಿ ಮಂತಕ್ಕೆ. ನೀನು ಯಾಕೆ ಬಂದಿದ್ದೀವಾಗ? ಅದೇ ಅಮ್ಮ, ಆ ಸಿದ್ದುಗೆ ಹುಷಾರಿಲ್ಲ ಅಂತ ಹೇಳ್ದಲ್ಲ ನೀನು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅದೇ ಈ ವಿಷಯ ನೀನು ಹೇಳಲೇ ಇಲ್ವಲ್ಲಮ್ಮ ಫೋನ್ ಮಾಡಿದಾಗ. ಈ ವಿಷಯ ನಿನ್ಗೆ ಇನ್ನೇನು ಹೇಳೋದು ಅಂತ ಸುಮ್ಮನಾಗಿದ್ದೆ. ಯಾವಾಗ ಫೋನ್ ಮಾಡಿದ್ದೆ ಹೇಳು? ನೀ ಫೋನ್ ಮಾಡಿದಾಗ ಇನ್ನೂ ಇದೆಲ್ಲ ನಡೆದಿರ್ಲಿಲ್ಲ. ಅವತ್ತಿನ ಆಸ್ಪತ್ರೆಯಿಂದ ಬಂದಿದ್ದ, ಅವತ್ತು ಮಾಡಿದ್ದೆ ಅಷ್ಟೇನೆ, ತಿರ್ಗಾ ನೀನು ಮಾಡಿರಲಿಲ್ಲ. ಹೌದಲ್ವಾ? ಸರಿ ಆಯ್ತು, ಬಾ ಹೋಗೋಣ. ನಾನು ತಿರ್ಗಾ ನೋಡ್ಕೊಂಡು ಹೋಗಕ್ಕೆ ಬರಲಿಲ್ಲ ಅಂತನ ಬೈಕ ಬರ್ದಲ್ಲ ನಂದಿನಿನು ಅಜ್ಜಿನು. ಏನ್ಕಾದ್ರೂ ಬಂದಾಗ ನೋಡು, ಏನಾದ್ರೂ ಸುಖ ಇದ್ದಾಗ ಬರ್ತಾಳೆ, ಕಷ್ಟ ಅಂದಾಗ ಬರಲ್ಲ ನೋಡ್ಕೊಂಡು ಹೋಗಕ್ಕೆ. ಅಣ್ಣಯ್ಯ ಅಂತ ಹತ್ರನ ಹೇಳ್ತಾಳೆ, ದುಡ್ಡು ಕೊಡು ಅದು ಕೊಡು ಅಂತ ಕೇಳ್ತಾಳೆ ಅಂತ ಬೈಕ್ ಅಂತಾರಲ್ಲ.
ಅದಕ್ಕೆ ಬಂದೆ ಈಗ. ಅದು ಸರಿನೇ ತಗ, ಏನ್ಕಾದ್ರೂ ಬುಯಕ್ಕ ಬಂದಾಗ ದುಡ್ಡು ಕೇಳಕ್ಕೂ ಚೆನ್ನಾಗಿರುತ್ತೆ. ಚೆನ್ನಾಗಿದ್ದಾಗಲೂ ಬರ್ತಾಳೆ, ಚೆನ್ನಾಗಿಲ್ದೇ ಇದ್ದಾಗೂ ನೋಡಕ್ ಬರ್ತಾಳೆ ಅಂತ ಅವ್ರಿಗೂ ಅನ್ಸುತ್ತೆ, ಆ ನಂದಿನಿಗೂ ಸಿದ್ದುಗೂ. ನಡಿ. ಓ ಸಿದ್ದು, ಚೆನ್ನಾಗಿದೀಯಾ? ಎಲ್ಗೋದ್ಲು ನಂದಿನಿ? ನಂದಿನಿ ಇಲ್ಲೇ ಅವ್ರ ಅಮ್ಮರ ಮನೆ ಹತ್ರ ಹೋಗಿರ್ಬೇಕು, ಬರ್ತಾಳೆ. ಇಲ್ಲಿ ಹಸುಗಳೆಲ್ಲ ಚೆನ್ನಾಗಿ ಮೇಯ್ಸ್ಕೊಂಬಂದ್ರೆ ಮಧು? ಚೆನ್ನಾಗಿ ಮೇಯ್ದಿದಾವ? ಹೂನಪ್ಪ, ಚೆನ್ನಾಗಿ ಮೇಯ್ದಿದ್ದಾವೆ, ಚೆನ್ನಾಗಿ ಮೇಯ್ಸ್ಕೊಂಡು ಬಂದಿದ್ದೀವಿ. ಹೌದಾ? 5 ಹಸುಗಳು ಚೆನ್ನಾಗಿದ್ದಾವೆ ತಾನೇ? ಹ್ಞೂ ಸಿದ್ದು, ಚೆನ್ನಾಗಿ ಮೇಯ್ಸಿದ್ದೀವಿ, ಹಾಲನ್ನು ಚೆನ್ನಾಗಿ ಕರಿತವೆ. ತುಂಬ ಸಂತೋಷ ಆಯಿತು ಮಧು. ನೀನು ಚಿಕ್ಕಮ್ಮ ಈ ನಮ್ಮನ್ನು ಅರ್ಥ ಮಾಡ್ಕೊಂಡು ಈ ಹಸು ಮೇಯ್ಸೋಕ್ಕೆ ಹೋಗ್ತಾ ಇದ್ದೀರಲ್ಲ, ನನಗಂತೂ ತುಂಬ ಸಂತೋಷ ಆಯಿತು. ನಮ್ಮನೆಯವರೇ ಆದರೆ ಹಸುಗಳ್ನ ಚೆನ್ನಾಗಿ ನೋಡ್ಕೊತಾರೆ, ಎಲ್ಲೂ ಹೋಗಕ್ಕೆ ಬಿಡಲ್ಲ, ಹಸುಗಳ ಬಗ್ಗೆ ಜವಾಬ್ದಾರಿ ಇರುತ್ತೆ. ಅದಕ್ಕೆ ನನಗೆ ಸಂತೋಷ ಆಯಿತು, ನೀನು ಚಿಕ್ಕಮ್ಮನು ಹಸುಗಳ್ನ ಮೇಯಿಸ್ಕೊಂಬರೋದಕ್ಕೆ. ಹೌದಾ? ನಿನಗೆ ಸಂತೋಷ ಆದರೆ ನಮಗೂ ಸಂತೋಷ ಬಿಡಪ್ಪ. ಸರಿ ಸರಿ ಆಯಿತು. ನೀವು ಏನಾದರೂ ಸಹಾಯ ಬೇಕು ಅಂದರೆ ನನಗೆ ಕೇಳ್ರಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಏನೋ ಇಷ್ಟು ದಿನ ನೀವು ನಮಗೆ ಏನೂ ಸಹಾಯ ಮಾಡ್ತಿರ್ಲಿಲ್ಲ, ಅದು ಅಲ್ಲದೆ ನಮ್ಮ ಬಗ್ಗೆ ನೀವೇನೇನೋ ತಿಳ್ಕೊಂಡಿದ್ರಿ ಅಂತ ನಾನು ಏನೂ ಸಹಾಯ ಮಾಡಲಿಲ್ಲ. ಆದರೆ ನೀವು ಅದನ್ನೆಲ್ಲ ಮರೆತು ಈಗ ನಮ್ಮ ಹಸುಗಳ್ನ ನೋಡ್ಕೊಂತಿದ್ದೀರಲ್ಲ, ನನಗಂತೂ ಸಂತೋಷ ಆಯಿತು ಮಧು. ಹೌದಾ ಸಿದ್ದು? ಸರಿ ಸರಿ ಆಯಿತು, ಬರೀ ಸಂತೋಷ ಆಯಿತು ಅಂತ ಹೇಳ್ತಾ ಇದ್ದೀಯ ಅಷ್ಟೇ, ಆದರೆ ಅದಕ್ಕೇನು ಪ್ರತಿಫಲ ಕೊಡಲ್ವಾ ನಮಗೆ? ಆಯಿತು, ಕೊಡೋಣ ಬಿಡು. ಏನು ಬೇಕು ನಿನಗೆ? ಏನು ಬೇಡ ಬಿಡಪ್ಪ, ನೀನು ಆಮೇಲೆ ನಾನೇನಾದ್ರೂ ಕೇಳೋದು, ನಂದಿನಿಗೋ ನಿಮ್ಮ ಅಜ್ಜಿಗೋ ಹೇಳೋದು ಯಾಕೆ? ಸುಮ್ಮನೆ ಏನು ಬೇಡ ಬಿಡು. ಪರವಾಗಿಲ್ಲ ಮಧು, ಏನು ಬೇಕು ಹೇಳು. ಏನೂ ಇಲ್ಲ, ನಮ್ಮ ಅತ್ತೆದು ಸಾಲ ಐತೆ, ಅದಕ್ಕೆ ಒಂದು 25,000 ಕೊಡ್ತಿದ್ದ ಅಂತ ಅಷ್ಟೇ. ಹೌದಾ? 25,000ನಾ? ಆಯಿತು, ಕೊಡೋಣ ಬಿಡು. ಈ ತಿಂಗಳು ಡೈರಿಗೆ ಹಾಲು ಹಾಕಿರ್ತೀವಲ್ಲ, ಅದಾಗ ಎಷ್ಟು ದುಡ್ಡು ಬರುತ್ತೆ ನೋಡಿಕೊಂಡು ನಿನಗೂ ಕೊಡ್ತೀನಿ. ಹೌದಾ ಸಿದ್ದು? ನಿಜನಾ? ಆದರೆ ಈ ವಿಷಯ ಅಜ್ಜಿಗೆ ಗೊತ್ತಾಗಬಾರ್ದು. ಯಾಕೆ? ಯಾಕೂ ಇಲ್ಲ, ಸುಮ್ಮನೆ ಅಜ್ಜಿಗೆ ಗೊತ್ತಾದರೆ ಯಾಕೆ ಕೊಡ್ತಿದ್ಯಾ, ಏನು ಎತ್ತ ಅಂತ ಎಲ್ಲ ವಿಚಾರಿಸ್ತಾರೆ. ಅದಕ್ಕೆ ಹೇಳ್ದೇ ಇದ್ರೆ ತಗೊತೀನಿ, ಇಲ್ಲಾಂದರೆ ಏನು ಬೇಡ ಬಿಡು. ನಾವು ಸಾಕು ಕಾಯ್ತಿದ್ವಲ್ಲ, ನೀನು ಚೆನ್ನಾಗಿಲ್ಲ, ನೀನು ಬೇಗ ಹುಷಾರಾಗಲಿ ಅಂತ ನಾವು ಹೊಸ ಕಾಯ್ತಾ ಇದೀವಿ ಅಷ್ಟೇ. ಹೌದಾ? ಸರಿ ಆಯ್ತು ಬಿಡು, ಅಜ್ಜಿಗೆ ಹೇಳಲ್ಲ, ಕೊಡ್ತೀನಿ ದುಡ್ಡ. ದುಡ್ಡು ಕೊಡ್ತೀಯಾ? ಹೌದತ್ತೆ, ನಾವು ಹೊಸ ಕಾಯ್ತಾ ಇರೋದಕ್ಕೆ ಸಿದ್ದುಗೆ ತುಂಬಾ ಸಂತೋಷ ಆಯ್ತಂತೆ, ಅದಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. ಬಾರಿ ರಮ್ಯಾ, ರಮ್ಯಾ ಬಂದಿದ್ದಾಳೆ. ಸಿದ್ದು, ಸಿದ್ದಣ್ಣ ಚೆನ್ನಾಗಿದ್ಯಾ? ಕಾಲು ಹೆಂಗಿದೆ ಇವಾಗ? ಅಯ್ಯೋ, ನಡೆಯಕ್ಕೆ ಆಗ್ತಾ ಇಲ್ವಾ? ಹೌದು ರಮ್ಯಾ, ಇಷ್ಟು ದಿನ ನಡೆಯೋಕೆ ಆಗ್ತಾ ಇರಲಿಲ್ಲ, ಇವಾಗ ಪರವಾಗಿಲ್ಲ. ಈ ಕೋಲು ಹುರ್ಕೊಂಡು ಸ್ವಲ್ಪ ನಡೆದಾಡ್ತೀನಿ. ಆದರೆ ಜಾಸ್ತಿ ದೂರ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಷ್ಟೇನೆ. ಚೆನ್ನಾಗಿದೀಯಾ? ನಾನು ಚೆನ್ನಾಗಿದ್ದೀನಿ, ನೀನು ಬೇಗ ಹುಷಾರಾಗೋಣ. ನಾನು ಅಮ್ಮ ಹೇಳಿದ ತಕ್ಷಣ ಓಡೋಡ್ ಬಂದೆ ನೋಡ್ಕೊಂಡು ಹೋಗೋಣ ಅಂತಾನ. ಆಮೇಲೆ ಏನಾದರೂ ಬರಲಿಲ್ಲ ಅಂತಂದರೆ ನೀವೆಲ್ಲರೂ ಬೈಕಂತೀರ ನೋಡು, ಚೆನ್ನಾಗಿಲ್ಲದೆ ಇದ್ದಾಗ ಬರಲ್ಲ, ಏನಾದ್ರೂ ದುಡ್ಡು ಪಡ್ಡು ಬೇಕು ಅಂದಾಗ ಕಷ್ಟ ಬಂದಾಗ ಓಡ್ ಬರ್ತಾಳೆ ತವ್ರ ಮನೆಗೆ ಅಂತಾನ, ನೀವೆಲ್ಲ ಬೈಕಬಾರ್ದಲ್ಲ. ಅದಕ್ಕೆ ಬಂದೆ, ಚೆನ್ನಾಗಿ ತಿನ್ಕೊಂಡು ಹುಷಾರಾಗಪ್ಪ ಬೇಗ. ಅಮ್ಮ ಇನ್ನು ಮೊದಲು ನಿನಗೆ ಹುಷಾರಿಲ್ಲ ಅಂತ ನೋಡು, ಹೊಸ ಕಾಯ್ದ್ಬಿಟ್ಟು ಎಷ್ಟು ಸಹಾಯ ಮಾಡ್ತಾ ಇದ್ದಾರೆ. ನೀನು ಅವ್ರಿಗೆ ಸಹಾಯ ಮಾಡ್ಬೇಕು ಏನಾದರೂ ಕಷ್ಟ ಆಗಿ. ಸರಿ ಆಯಿತು ರಮ್ಯಾ, ಮಾಡ್ತೀನಿ ಬಿಡು. ಇನ್ಮೇಲೆ ನೀವು ನನಗೆ ಕಾಲಾಗಲ್ಲ ಅಂತನ ಹೊಸ ಕಾಯ್ತಾ ಇದ್ದಾರಲ್ಲ ಮಧುನು ಚಿಕ್ಕಮ್ಮನು, ನನಗೆ ಸಂತೋಷ ಆಯಿತು. ಅವ್ರ ಕಷ್ಟ ಬಂದರೆ ನಾನೆಲ್ಲ ನೋಡ್ಕೊತೀನಿ ಬಿಡು, ನೀನೇನು ಚಿಂತೆ ಮಾಡಬೇಡ. ಹೋಗಿ ಊಟ ಮಾಡೋಗಿ ಹೋಗಿ. ರಮ್ಯಾ, ಸಿದ್ದು ನಿಂದು ಊಟ ಆಯ್ತಾ? ನಾನು ನಾಳೆ ಊಟ ಮಾಡಿದೆ. ಹೋಗು ರಮ್ಯಾ, ಊಟ ಮಾಡೋಗು. ಇವಾಗ ಎಲ್ಲಿ ಕಾಫಿ ಕುಡಿಯೋ ಟೈಮ್? ಕಾಫಿ ಕಾಸ್ಕೊಬರಗೆ ಮಧು, ನನಗೂ ರಮ್ಯನ್ಗೂ ಸಿದ್ದುಗೂ 3 ಜನಕ್ಕೂ ಹೋಗು. ಸರಿ ಅತ್ತೆ, ಆಯಿತು, ಮಾತಾಡ್ತಾ ಇರಿ, ಕಾಸ್ಕೊ ಬರ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.